ಸಾಕಷ್ಟು ಗದ್ದಲ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೀತಿ ಪರಿಣಾಮ ಆಗ್ಬೋದು? ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಇದರಿಂದ ಯಾವುದು ಪರಿಣಾಮ ಅಂತ ಅನ್ನೋ ಪ್ರಶ್ನೆ ಬರೋದಲ್ಲ. ಮೂಲಭೂತವಾಗಿ ಯಾಕೆ ನನ್ನ KDBಯಲ್ಲೂ ಕೂಡ ಇದು ಬಿಡದಿ ಟೌನ್ಶಿಪ್ ಇತ್ತು. ನಾವು ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಇದನ್ನು ಕೂಡ ಮಾಡಿದ್ದೀವಿ. ಇದನ್ನ ಪ್ರಾರಂಭ ಮಾಡಿದಂತವ್ರು 2006ರಲ್ಲಿ ಬೇರೆ ಯಾರು ಅಲ್ಲ, HD ಕುಮಾರಸ್ವಾಮಿ ಅವರು. 2006ರಿಂದ 2026ವರೆಗೆ 20 ವರ್ಷ ಕಳೆದಿದ್ದಾವೆ. ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಬರೇ ಅದು ಬೋರ್ಡ್ ನಲ್ಲಿ ನೋಟಿಫಿಕೇಶನ್ ಆಗಿರುವಂತದ್ದು, ಇನ್ನು ಲ್ಯಾಂಡ್ ಎಕ್ವಿಷನ್ ಸ್ಟಾರ್ಟ್ ಆಗಿರ್ಲಿಲ್ಲ. ತದನಂತರ 3 ಬಾರಿ ಇವತ್ತು ಸಹ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಜಗದೀಶ್ ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ಸದಾನಂದ ಗೌಡ್ರು. 20 ವರ್ಷ ನೀವು ಅದನ್ನ ಯಾಕೆ ಕೈ ಬಿಡ್ಲಿಲ್ಲ? ನೀವು ಅದನ್ನ ಆ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಬಹುದಾಗಿತ್ತಲ್ಲ. ಇದು ರಾಜಕೀಯ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಸ್ವಲ್ಪ JDS ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆ ಒಂದು ರಾಜಕೀಯ ಇಲ್ಲಿ ತರ್ತಾ ಇದ್ದಾರೆ. ನ್ಯಾಚುರಲ್ ಮಾಡಿದ್ನಲ್ಲ, ಕೇಳ್ಬಿಡಿ ಅವರಿಗೆ. 2006ನಾಗ ಇದನ್ನ ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಿದ್ರು ಯಾರು? ನನ್ ಅದರ್ ದನ್ HD ಕುಮಾರಸ್ವಾಮಿ. ನಾವು ಕೈ ಬಿಟ್ವಿ, ನೀವು ಕೈ ಬಿಡಿ. ಯಾರು ಕೈ ಬಿಟ್ಟಿಲ್ಲಲ್ಲ? ಇನ್ನೂ ತನಕ ಕೈ ಬಿಟ್ಟಿದ್ರೆ ಪ್ರಶ್ನೆ ಇರ್ತಿತ್ತ? 20 ವರ್ಷ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆದ್ರು. 2006 8, ಈಗ ಮೊನ್ನೆ 18 19. ಯಡಿಯೂರಪ್ಪನವ್ರು 3 ಬಾರಿ ಮುಖ್ಯಮಂತ್ರಿ, ಜಗದೀಶ್ ಶೆಟ್ಟರ್, ಬೊಮ್ಮಾಯಿ, ಯಾರು ಕೂಡ ಅದನ್ನ ಕೈ ಬಿಟ್ಟಿಲ್ಲ. ಈಗ DK ಶಿವಕುಮಾರ್ ಅವ್ರಿಗೆ ಕೆಲಸ ಮಾಡಕತ್ಮೇಲೆ ಇವ್ರಿಗೆ ತೊಂದರೆ ಸ್ಟಾರ್ಟ್ ಆಗಿದೆ. ಇದನ್ನ ರಾಜಕೀಯವಾಗಿ ಬಳಸ್ಕೋತಾ ಇದಾರೆ ಅಷ್ಟೇ, ಮತ್ತೇನಿಲ್ಲ. ಸರ್, ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ ಸರ್, ಸಿಎಂ ತಾರತಮ್ಯ ಮಾಡ್ತಾ ಇದಾರೆ ಅನ್ನೋದು ಸರ್. ಅದನ್ನ BJP ಅವರೇ ಮಾಡಿದ್ರು ಹಿಂದೆ. ಅವರ ಪಕ್ಷದ MLAಗಳಿಗೆ 50 ಕೋಟಿ ರೂಪಾಯಿ ಫಂಡ್ ಕೊಟ್ಟು, ನಮ್ಮ ಪಕ್ಷದವ್ರಿಗೆ 25 ಕೋಟಿ ಕೊಟ್ಟು, ಎಲ್ಲ ಅವ್ರಿಗೆ ಕಲ್ಸಿದಂತೆ ನಾವು ಮಾಡ್ಬೇಕಾಗ್ತದೆ. ತೆರಿಗೆಯಲ್ಲಿ ಈ ರೀತಿ ಮಾಡಬಾರ್ದು ಅಂತ ಅವಾಗೇನ್ ಮಾಡ್ತಿದ್ರಂತೆ ಅಶೋಕ್ ಅವ್ರು? ಅವಾಗೇನ್ ಮಾಡ್ತಿದ್ರಂತೆ? ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ತೆಗೆದು ನೋಡಿ ನಿಮ್ಗೆ. ಕಾಂಗ್ರೆಸ್ ಶಾಸಕರಿಗೆ ಎಷ್ಟು ಕೊಟ್ಟಿದ್ರು, BJP ಶಾಸಕರಿಗೆ ಎಷ್ಟು ಕೊಟ್ಟಿದ್ರು ಗೊತ್ತಾಗುತ್ತೆ ನಮಗೆ. ಅವ್ರು ಮಾಡಿದ್ದು ನಾವು ಮಾಡೋದಿಲ್ಲ. ಅದನ್ನ ನಾವು ಮಾಡೋದಿಲ್ಲ, ಕಂಟಿನ್ಯೂ ಮಾಡೋದು. ನಾವು ಒಳ್ಳೇದ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.